ಸ್ನೇಹಿತರೆ ನಮಸ್ಕಾರ, ನಾನು ಕಿಶೋರ್ ರಾಚಯ್ಯ, ಎಂಪವರ್ ಟಾಕಿಂದ. ಹಣ, ಅಂತಸ್ತು, ಅಧಿಕಾರಕ್ಕಿಂತ ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಕತೆ. ಒಬ್ಬ ಸೇಠ್ಜಿ ತನ್ನ 2 ಮಕ್ಕಳ ಜೊತೆ ತನ್ನ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಬಂದಿರ್ತಾನೆ. ಅಂದರೆ ಅವರ ವಿದ್ಯಾಭ್ಯಾಸ ಚೆನ್ನಾಗಿರೋ ಜಾಗದಲ್ಲಿ ನಡೀಲಿ ಅನ್ನೋ ಉದ್ದೇಶಕ್ಕೆ. ಮಕ್ಕಳು 2 ತುಂಬ ಚೆನ್ನಾಗಿ ಓದ್ತಾರೆ. ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ. ಒಂದಿನ ಮನೆ ಬೆಳಿಗ್ಗೆ ಎದ್ದೇಳಿ ನೋಡ್ತಾನೆ, ಇಬ್ಬರು ಮಕ್ಕಳು ಒಬ್ಬ ಬಂದೂಕ್ ಹಿಡ್ಕೊಂಡು ಇನ್ನೊಬ್ಬ ಮಚ್ಚಿಡ್ಕೊಂಡು ಹೊಡೆದಾಗಕ್ಕೆ ಹೋಗ್ತಾ ಇರ್ತಾರೆ. ಜೋರು ಜಗಳ. ಸೇಠ್ಜಿ ಇವರಿಬ್ಬರನ್ನ ನೋಡಿ ನಗಕ್ಕೆ ಶುರು ಮಾಡ್ತಾನೆ. ಇಬ್ಬರು ಮಕ್ಳಿಗೂ ಶಾಕ್ ಆಗುತ್ತೆ. ನಾವಿಲ್ಲಿ ಜಗಳ ಆಡ್ತಾ ಇದ್ದೀವಿ, ಕಿತ್ತಾಡ್ತಾ ಇದ್ದೀವಿ, ನಮ್ಮ ತಂದೆ ನೋಡಿದ್ರೆ ಆರಾಮಾಗಿ ನಗಾಡ್ತಾ ಇದ್ದಾರಲ್ಲ, ಯಾಕೆ ಅಂತ ಕೇಳ್ತಾರೆ. ಸರಿ, ನಾನು ಯಾಕೆ ಅಂತ ಉತ್ತರ ಕೊಡ್ತೀನಿ, ನೀವು ಎರಡನ್ನೂ ಬಿಟ್ಟು ನಾಳೆ ಬೆಳಿಗ್ಗೆ ನಿಮ್ಮ ಕಾರ್ಗಳನ್ನೆಲ್ಲ ಪಾರ್ಕ್ ಮಾಡಿ ನಾನು ಬಸ್ ಬುಕ್ ಮಾಡ್ತೀನಿ, ನಾವು ಹುಟ್ಟು ಊರು ಎಲ್ಲಿಂದ ಬಂದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಆ ತಂದೆ 2 ಸೀಟ್ಗಳನ್ನು ಮಾತ್ರ ಬುಕ್ ಮಾಡ್ತಾನೆ. ಸರಿ, ಬಸ್ ಬರುತ್ತೆ, ಬಸ್ ಹಚ್ತಾರೆ, 2 ಸೀಟು. ದೊಡ್ಡಣ್ಣ ಹೇಳ್ತಾನೆ, 2 ಸೀಟ್ ಇರೋದ್ರಿಂದ ಅಪ್ಪ ಕೂತೇ ಇರಲಿ, ನಾನು ನೀನು ಕಾಲು ನೋವು ಬಂದಾಗ ಇಬ್ಬರು ಚೇಂಜ್ ಮಾಡ್ಕೋತಾರಣ ಅಂತ. ಸರಿ ಆಯಿತು, ಪ್ರಯಾಣ ಮುಂದುವರಿಯುತ್ತೆ. ಅವರು ಊರಿಗೆ ತಲುಪ್ತಾರೆ. ಬಸ್ಸಿಂದ ಕೆಳಗೆ ಇಳಿದ ತಕ್ಷಣ ಸುಮಾರು ಜನ ಯಾರೆಲ್ಲ ಈ ತಂದೆಗೆ ಹಳೆ ಸ್ನೇಹಿತರಿದ್ದವರೆಲ್ಲ ಇವಾಗ ಬಂದ, ಚೆನ್ನಾಗಿದೆಯಾ ಅಂತೆಲ್ಲ ಮಾತಾಡಿಸ್ತಾರೆ. ಖುಷಿಯಾಗುತ್ತೆ. ನಂತರ ಇವ್ರು ಇದ್ದಂತಹ ಹಳೆಯ ಬಂಗ್ಲೋ, ಯಾವ ಬಂಗ್ಲೋಲಿ ಇವರೆಲ್ಲ ವಾಸವಾಗಿದ್ರು ಮುಂಚೆ, ಆ ಬಂಗ್ಲೋ ಹತ್ರ ಹೋಗ್ತಾನೆ. ದುರಸ್ಥಿತಿಲಿದ್ದಂತಹ ಬಂಗ್ಲೋ ನೋಡಿ ಬಿಕ್ಕಿ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಮುಂಚೆ ನಾವು ಇದ್ದಂತಹ ಬಂಗ್ಲೆ ಇವತ್ತು ಪಾರಿವಾಳಗಳು, ಪಕ್ಷಿಗಳು, ನಾಯಿಗಳು ಎಲ್ಲ ಇವೆ ನೋಡಿ ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ಸರಿ, ಮಕ್ಕಳಿಗೆ ಇದು ಕುತೂಹಲ, ಏನು ನಡೀತಾ ಇದೆ ಇಲ್ಲಿ, ನಾವಿಬ್ರು ನೆನ್ನೆ ಅಲ್ಲಿದ್ವಿ, ತಂದೆ ಇಲ್ಲಿ ಕರ್ಕೊಂಬಂದ್ರು, ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅಪ್ಪನ್ನ ಸಮಾಧಾನ ಮಾಡಿ ಕೇಳ್ತಾರೆ, ಏನಾಯಿತು, ಏನು ವಿಷಯ ಅಂತ. ನೀವು ಹೇಗೆ ನೆನ್ನೆ ಇಬ್ಬರು ಆಸ್ತಿಗೋಸ್ಕರ ಜಗಳ ಆಡ್ತಾ ಇದ್ರೋ, ನಾವು ಇದೇ ರೀತಿ ನಾನು ನಮ್ಮಣ್ಣ ಕೂಡ ಕೆಲವು ವರ್ಷಗಳಿಂದ ಜಗಳ ಆಡಿದ್ವಿ. ಜಗಳ ಆಡಿದಾಗ ಅಣ್ಣ ಬೇಸೊತ್ತೋದ, ಆಯಿತು ನೀನು ಬೇಡ, ನಿನ್ನ ಆಸ್ತಿನೂ ಬೇಡ ಅಂತ ಹೇಳಿಬಿಟ್ಟೋದ. ಇವತ್ತು ನಾನು ಇದ್ದೀನಿ, ನನ್ನ ಹತ್ರ ಆಸ್ತಿನೂ ಇದೆ, ಆದರೆ ನಮ್ಮ ಅಣ್ಣನೇ ಇಲ್ಲ. ಸೊ ದಿನನಿತ್ಯವೂ ನಮ್ಮ ಮನೇಲಿ ಜಗಳ ಅನ್ನೋದು ತುಂಬ ಕಾಮನ್. ಆಸ್ತಿಗಾಗಿ ನಾವು ನಮ್ಮ ತಂದೆ ತಾಯಿನ ಕಳ್ಕೊಂಡ್ವಿ, ಬಂಧು ಬಳಗಗಳನ್ನು ಕಳ್ಕೊಂಡ್ವಿ, ಸ್ನೇಹಿತರನ್ನ ಕಳ್ಕೊಂಡ್ವಿ, ಇವತ್ತು ಮನೇನೂ ಹೋಯ್ತು. ಇಷ್ಟಪಟ್ಟು ಜಗಳ ಆಡಿದಂಥ ಮನೇಲಿ ಇವತ್ತು ನೋಡು ಪ್ರಾಣಿ ಪಕ್ಷಿಗಳಿದ್ದಾವೆ ಹೊರತು ನಾವಿರೋಕ್ಕಾಯ್ತಾ? ನಾನು ಬುಕ್ ಮಾಡಿದ 2 ಟಿಕೆಟ್. ನಾನು ಏನು ಹೇಳ್ಕೊಡೋಕೆ ಹೊರಟಿದ್ದೆ ಅಂದರೆ, ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಜೀವನ ಅಂತ ಅಲ್ವಾ? ತಂದೆಯ ಸಂದೇಶ ಕೇಳಿ ಇಬ್ಬರು ಮಕ್ಕಳು ಅವರ ತಪ್ಪನ್ನು ಅರ್ಥಕೋತಾರೆ. ಮುಂದಿನ ದಿನಗಳಲ್ಲಿ ಈ ಥರ ಜಗಳ ಆಗದೇ ಇರಲಿ ಅನ್ನೋ ಥರ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋ ಮೂಲಕ ಈ ಕಥೆನ ಎಂಡ್ ಮಾಡ್ತಾ ಇದೆ. ಸ್ನೇಹಿತರೆ, ನಾವು ನಮ್ಮ ಮನೆಗಳಲ್ಲೂ ಈ ಥರದ ಸನ್ನಿವೇಶಗಳು ಸಾಕಷ್ಟು ಬರುತ್ತೆ. ಹಣ, ಅಂತಸ್ತು, ಆಸ್ತಿ ಹಿಂದೆ ಓಡಿದವರು ಇವತ್ತು ಎಲ್ಲೂ ಇಲ್ಲ ಅಲ್ವಾ? ಹಾಗಾಗಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಪರಿಚಯದವ್ರ ಹತ್ರ ಹಂಚ್ಕೊಳ್ಳಿ. ಮತ್ತೊಮ್ಮೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಕಿಶೋರ್ ರಾಚಯ್ಯ, ಎಂಪವರ್ ಟಾಕಿಂದ. ನಮಸ್ಕಾರ.